ನಮೋ ಭಗವತೆ ವಾಸುದೇವಾಯ. ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮ್ಮ ಹೊಸ ದಾರಿದೀಪ ಚಾನಲ್ಗೆ ಸ್ವಾಗತ. ತುಲಾರಾಶಿಯವರೇ, ನಿಮ್ಮ ಅದೃಷ್ಟವನ್ನು, ನಿಮ್ಮ ಹಣೆ ಬರವನ್ನು ಬಂಧಿಸಿಡಲಾಗಿದೆ. ಸ್ನೇಹಿತರೆ, ನಾನು ತಿಳಿ ಹೇಳಿ ಸುಸ್ತಾಗಿದ್ದೇನೆ, ಆದರೆ ನಿಮಗೆ ಇನ್ನೂ ಅರ್ಥವಾಗುತ್ತಿಲ್ಲ. ಇಂದು ನಾನು ನಿಮಗೆ ಕೊನೆಯ ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ. ಈ ಮಹಿಳೆಯೊಂದಿಗೆ ತಕ್ಷಣವೇ ಸಂಬಂಧವನ್ನು ಕಡಿದುಕೊಳ್ಳಿ, ಏಕೆಂದರೆ ಇವಳು ಎಲ್ಲ ಗಡಿಗಳನ್ನು ಮೀರಿದ್ದಾಳೆ. ಈಗ ಇವಳು ನಿಮ್ಮ ಇಡೀ ಕುಟುಂಬವನ್ನು ನಾಶ ಮಾಡಲು ಹೊರಟಿದ್ದಾಳೆ. ಮುಂದಿನ 7 ದಿನಗಳ ಒಳಗಾಗಿ ಈ ಮಹಿಳೆ ತನ್ನ ಅತಿ ದೊಡ್ಡ ಸಂಚನ್ನು ರೂಪಿಸಿದ್ದಾಳೆ. ನಿಮ್ಮ ಮೇಲೆ ಅತ್ಯಂತ ಅಪಾಯಕಾರಿ ಮಾಟ ಮಂತ್ರವನ್ನು ಮಾಡಿಸಿದ್ದಾಳೆ. ನೀವು ಮಲಗಿರುವಾಗ ನಿಮಗೆ ಇದರ ಸುಳಿವೇ ಸಿಗುವುದಿಲ್ಲ. ಆದರೆ ಈ ಮಹಿಳೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಮಾಟ ಮಂತ್ರ ಮತ್ತು ತಾಂತ್ರಿಕ ಕ್ರಿಯೆಗಳನ್ನು ಮಾಡಿ ಹೋಗುತ್ತಾಳೆ. ಈ ಮಹಿಳೆ ಅತ್ಯಂತ ಕೆಳಮಟ್ಟಕ್ಕೆ ಇಳಿದಿದ್ದಾಳೆ. ಇವಳ ಏಕೈಕ ಉದ್ದೇಶ ನಿಮ್ಮೊಂದಿಗೆ ನಿಮ್ಮ ಇಡೀ ಕುಟುಂಬವನ್ನು ಸರ್ವನಾಶ ಮಾಡುವುದಾಗಿದೆ. ಇಂದು ನಾನು ಆ ಶತ್ರುವಿನ ಹೆಸರನ್ನು ಹೇಳಲಿದ್ದೇನೆ. ಈ ಶತ್ರು ಅತ್ಯಂತ ಅಪಾಯಕಾರಿ, ಏಕೆಂದರೆ ಇವಳು ನಿಮ್ಮ ಸುತ್ತಮುತ್ತಲೇ ಇರುತ್ತಾಳೆ. ಹೌದು ಸ್ನೇಹಿತರೆ, ಇವಳು ನಿಮ್ಮೊಂದಿಗೆ ಇರುತ್ತಾಳೆ ಮತ್ತು ನಿಮಗೆ ಇದರ ಅರಿವು ಇರುವುದಿಲ್ಲ. ಈ ಮಹಿಳೆಯ ಮುಖ ನೋಡಲು ಒಂದೇ ತರ ಇರಬಹುದು, ಆದರೆ ಇವಳ ನಿಜವಾದ ಮುಖ ಅತ್ಯಂತ ಅಪಾಯಕಾರಿಯಾಗಿದೆ. ಈ ಮಹಿಳೆ ತನ್ನ ಸಿಹಿ ಮಾತುಗಳಿಂದ ಮತ್ತು ಪ್ರೀತಿಯ ಜಾಲದಲ್ಲಿ ನಿಮ್ಮನ್ನು ಸಿಲುಕಿಸಿದ್ದಾಳೆ. ಈಗ ನಿಮಗೆ ಬೇರೇನೂ ಕಾಣಿಸುತ್ತಿಲ್ಲ. ಇವಳ ಕರಾಳ ಸತ್ಯವನ್ನು ನಿಮ್ಮಿಂದ ತಿಳಿಯಲು ಸಾಧ್ಯವಾಗುತ್ತಿಲ್ಲ. ಆದರೆ ಚಿಂತಿಸಬೇಡಿ, ಇಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಸತ್ಯವನ್ನು ಹೇಳಲಿದ್ದೇನೆ. ನೀವು ಈ ವಿಡಿಯೋದಲ್ಲಿ ಆರಂಭದಿಂದ ಕೊನೆವರೆಗೂ ಜೊತೆಯಾಗಿರಬೇಕು. ಈ ಮಹಿಳೆ ಮಾಟಮಂತ್ರದಿಂದ ನೀವು ಹೇಗೆ ಹೊರಬರಬಹುದು ಮತ್ತು ಇವಳ ತಂತ್ರಗಳಿಂದ ಹೇಗೆ ಸುಲಭವಾಗಿ ಪಾರಾಗಬಹುದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. ನಾನು ನಿಮಗೆ ಒಂದು ವಿಶೇಷ ಪರಿಹಾರವನ್ನು ನೀಡುತ್ತೇನೆ. ಇದನ್ನು ನೀವು ಮಾಡಿದರೆ ಎಂತಹ ದೊಡ್ಡ ಶತ್ರು ನಿಮ್ಮ ಮುಂದೆ ಮಂಡಿ ಊರುತ್ತಾನೆ, ನಿಮ್ಮ ಕಾಲಿಗೆ ಬೀಳುತ್ತಾನೆ. ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕು. ಮುಂಬರುವ 7 ದಿನಗಳಲ್ಲಿ ನಿಮ್ಮ ವಿರುದ್ಧ ಆಳವಾದ ಮತ್ತು ಅತ್ಯಂತ ಅಪಾಯಕಾರಿ ಸಂಚು ರೂಪಿಸಲಿರುವ ಆ ಮಹಿಳೆಯ ಬಗ್ಗೆ ನಾನು ನಿಮಗೆ ಹೇಳುತ್ತಿದ್ದೇನೆ. ಆರಂಭದಿಂದ ಕೊನೆವರೆಗೂ ನನ್ನೊಂದಿಗೆ ಇರಿ. ಇಂದು ನಾನು ನಿಮಗೆ ಆ ಶತ್ರುವಿನ ಹೆಸರನ್ನು ಹೇಳುವುದರ ಜೊತೆಗೆ ಅವಳು ನಿಮ್ಮ ಮೇಲೆ ಏನೇನು ಕಪ್ಪು ಜಾದು ಮತ್ತು ತಂತ್ರಗಳನ್ನು ಮಾಡಿಸಿದ್ದಾಳೆ ಎಂಬುದನ್ನು ತಿಳಿಸುತ್ತೇನೆ. ನಿಮ್ಮ ಅದೃಷ್ಟವು ಹಲವು ವರ್ಷಗಳಿಂದ ಹೇಗೆ ಮುಚ್ಚಿ ಹೋಗಿದೆ, ನಿಮ್ಮ ಹಣೆಯ ಬರ ಹೇಗೆ ಬಂಧಿಸಲ್ಪಟ್ಟಿದೆ ಎಂಬುದನ್ನು ವಿವರಿಸಿ ನೀವು ನಿಮ್ಮ ಅದೃಷ್ಟವನ್ನು ಹೇಗೆ ಬೆಳಗಿಸಬಹುದು ಮತ್ತು ಅದನ್ನು ಹೇಗೆ ಉತ್ತಮಗೊಳಿಸಬಹುದು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ. ನಾನು ನಿಮಗೆ ಮಾಹಿತಿಯನ್ನು ನೀಡುತ್ತೇನೆ. ನೀವು ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೂ ನಿಮಗೆ ಫಲಿತಾಂಶ ಸಿಗುತ್ತಿಲ್ಲವಷ್ಟೇ. ಇದರ ಬಗ್ಗೆಯೂ ನಾನು ನಿಮಗೆ ತಿಳಿಸುತ್ತೇನೆ. ಹೇಗೆ ನೀವು ಸ್ವಲ್ಪವೇ ಶ್ರಮದಿಂದ, ಕೇವಲ ಕೆಲವು ಗಂಟೆಗಳ ಕೆಲಸದಿಂದ ಪ್ರತಿದಿನ ಸಾವಿರಾರು ಲಕ್ಷಾಂತರ ರೂಪಾಯಿಗಳನ್ನು ಗಳಿಸಬಹುದು ಎಂಬ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ. ನಿಮ್ಮ ಹಣೆ ಬರವೇ ಬದಲಾಗಿ ಬಿಡುತ್ತದೆ. ಸ್ನೇಹಿತರೆ, ನೀವು ಇದನ್ನು ಎಂದಿಗೂ ಯೋಚಿಸಿರುವುದಿಲ್ಲ. ನೀವು ಆರಂಭದಿಂದ ಕೊನೆಯವರೆಗೂ ನಮ್ಮೊಂದಿಗೆ ಇರಬೇಕಾಗುತ್ತದೆ. ಆದರೆ ಅದಕ್ಕೂ ಮುನ್ನ ಈ ವಿಡಿಯೋವನ್ನು ಖಂಡಿತವಾಗಿ ಲೈಕ್ ಮಾಡಿ. ಅತ್ಯಂತ ಪ್ರಮುಖವಾಗಿದೆ, ಇಂಥ ವಿಡಿಯೋಗಳು ಪದೇ ಪದೇ ಬರುವುದಿಲ್ಲ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇದು ಕೂಡ ಒಂದು ಧರ್ಮದ ಕೆಲಸವಾಗಿದೆ. ನೀವು ವಿಡಿಯೋವನ್ನು ಲೈಕ್ ಮಾಡಿದರೆ ನಿಮಗೂ ಹೆಚ್ಚಿನ ಪುಣ್ಯ ಸಿಗುತ್ತದೆ. ಆದ್ದರಿಂದ ದಯವಿಟ್ಟು ಈ ಧರ್ಮದ ಕೆಲಸಕ್ಕಾಗಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಶುದ್ಧ ಮನಸ್ಸಿನಿಂದ ಹಾಗೂ ಭಕ್ತಿಯಿಂದ ಜೈ ಮಹಾಲಕ್ಷ್ಮಿ ಎಂದು ಖಂಡಿತವಾಗಿ ಬರೆಯಿರಿ. ಇದು ನಿಮ್ಮನ್ನು ಪ್ರತಿಯೊಂದು ಸಂಕಷ್ಟದಿಂದ, ಪ್ರತಿಯೊಂದು ಕೆಟ್ಟ ದೃಷ್ಟಿಯಿಂದ, ಪ್ರತಿಯೊಬ್ಬ ಶತ್ರುವಿನಿಂದ ಮತ್ತು ಪ್ರತಿಯೊಂದು ಮಾಟ ಮಂತ್ರದಿಂದ ರಕ್ಷಿಸುತ್ತದೆ. ಬನ್ನಿ, ಈಗ ನಿಮ್ಮ ಗ್ರಹ ನಕ್ಷತ್ರಗಳು ಏನು ಹೇಳುತ್ತಿವೆ ಮತ್ತು ನಿಮ್ಮ ಮನೆಯ ಹೊಸ್ತಿಲಲ್ಲಿ ಕಪ್ಪು ಜಾದು ಮಾಡುತ್ತಿರುವ ಆ ಶತ್ರು ಯಾರು ಎಂಬುದನ್ನು ತಿಳಿಯೋಣ. ನೀವು ರಾತ್ರಿ ಮಲಗಿರುವಾಗ ಆ ಶತ್ರು ರಹಸ್ಯವಾಗಿ ನಿಮ್ಮ ಮನೆಯ ಬಾಗಿಲಿಗೆ ಬಂದು ತಾಂತ್ರಿಕ ಕ್ರಿಯೆಗಳನ್ನು ಮಾಡಿ ಹೋಗುತ್ತಾನೆ. ಇದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ತೊಂದರೆಗಳು ಎದುರಾಗುತ್ತವೆ. ನೀವು ನಿಮ್ಮ ಮನೆಯಲ್ಲಿ ನೆಮ್ಮದಿಯಿಂದ ಮಲಗಿರುವಾಗ ನಿಮ್ಮ ಸ್ವಂತ ಸಂಬಂಧಿಯೇ ಬೆನ್ನ ಹಿಂದೆ ಬಂದು ನಿಮ್ಮ ಮನೆಯ ಹೊಸ್ತಿಲಲ್ಲಿ ಮಾಟ ಮಂತ್ರ ಮಾಡಿ ಹೋಗುತ್ತಾನೆ. ಇಂಥ ಶತ್ರುಗಳು ಎಲ್ಲ ಗಡಿಗಳನ್ನು ಮೀರಿರುತ್ತಾರೆ. ಮುನ್ನ ಈ ಶತ್ರು ಮಾಟ ಮಂತ್ರಗಳಿಂದ ದೂರವಿದ್ದು ನಿಮಗೆ ತೊಂದರೆ ಕೊಡುತ್ತಿದ್ದಳು. ಆದರೆ ಈಗ ಇವಳು ನಿಮ್ಮ ಮನೆಯ ಹೊಸ್ತಿಲನವರೆಗೂ ಬಂದಿದ್ದಾಳೆ. ಅತ್ಯಂತ ಅಪಾಯಕಾರಿ ಮಾಟ ಮಂತ್ರವನ್ನು ಮಾಡುತ್ತಿದ್ದಾಳೆ. ಇದರಿಂದ ನಿಮ್ಮ ಮನೆಯ ಎಲ್ಲ ಸಂತೋಷಗಳು ಇಲ್ಲದಂತಾಗಿವೆ. ನಿಮ್ಮ ಮನೆಯ ಜನರ ಹೃದಯ ಬಡಿತ ಮೇಲೂ ಈ ತಂತ್ರ ಮಂತ್ರಗಳನ್ನು ಮಾಡಿಸಲಾಗುತ್ತಿದೆ. ಇದರ ಕಾರಣದಿಂದ ನಿಮ್ಮ ಮನೆಯಲ್ಲಿ ಹಠಾತ್ತನೆ ದೊಡ್ಡ ದೊಡ್ಡ ತೊಂದರೆಗಳು ಬರುತ್ತಿವೆ. ಈ ಶತ್ರು ಕಳೆದ ಹಲವು ವರ್ಷಗಳಿಂದ ನಿಮ್ಮ ಬೆನ್ನ ಹಿಂದೆ ಬಿದ್ದಿದ್ದಾಳೆ. ಆದರೆ ಈಗ ಈ ಶತ್ರು ಹೊಸ ಹೊಸ ಮಾಟ ಮಂತ್ರಗಳನ್ನು ಕಲಿತಿದ್ದಾಳೆ. ಅವಳು ನಿಮ್ಮ ಮನೆಯ ಬಾಗಿಲಿಗೆ ಬಂದು ತಾಂತ್ರಿಕ ಕ್ರಿಯೆಗಳನ್ನು ಮಾಡುತ್ತಿರುವುದರಿಂದ ನಿಮ್ಮ ಇಡೀ ಕುಟುಂಬವೇ ಬಂಧಿಸಲ್ಪಟ್ಟಿದೆ. ನಿಮ್ಮ ಅದೃಷ್ಟವು ಮುಚ್ಚಿ ಹೋಗಿದೆ.
ಹಣ ಗಳಿಸುವ ಮಾರ್ಗಗಳು ಮುಚ್ಚಿ ಹೋಗಿವೆ. ಈಗ ನೀವು ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ಪ್ರಯತ್ನಿಸಿದರೂ ಹೆಚ್ಚಿನ ಹಣವನ್ನು ಗಳಿಸಲು ಸಾಧ್ಯವಾಗುತ್ತಿಲ್ಲ. ನಿಮ್ಮ ಮೇಲೆ ಸಾಲದ ಹೊರೆ ಹೆಚ್ಚಾಗುತ್ತಿದೆ. ಇದು ನನಗೆ ತಿಳಿದಿದೆ ಮತ್ತು ಇದು ಏಕೆ ಆಗುತ್ತಿದೆ ಎಂದು ಗೊತ್ತಿದೆ. ಕೇವಲ ಈ ಶತ್ರುವಿನ ತಂತ್ರಮಂತ್ರಗಳ ಮತ್ತು ಸಂಚಿನ ಕಾರಣದಿಂದಲೇ ಇವಳು ನಿಮ್ಮ ಮೇಲೆ ಇಂಥ ಕಪ್ಪು ಜಾದೂ ಮಾಡಿಸಿದ್ದಾಳೆ. ಇದರಿಂದ ನೀವು ಸಾಲದ ಸುಳಿಗೆ ಸಿಲುಕಿದ್ದೀರಿ. ನಿಮ್ಮ ಆದಾಯವು ನಿಂತು ಹೋಗಿದೆ. ನಿಮ್ಮ ಕುಟುಂಬದ ಸದಸ್ಯರು ತುಂಬಾ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದಾರೆ. ಮನೆಯ ಮಕ್ಕಳನ್ನು ಈ ಶತ್ರು ಬಿಟ್ಟಿಲ್ಲ. ಅವರ ಮೇಲೂ ಇವನ ಮಾಟ ಮಂತ್ರ ಮಾಡಿಸಿದ್ದಾರೆ. ಈಗ ನೀವು ಯೋಚಿಸುತ್ತಿರಬಹುದು, ನಾನು ಈಗ ಏನು ಮಾಡಲಿ? ಈ ಶತ್ರುವಿನ ಹೆಸರೇನು? ಇವನಿಂದ ಹೇಗೆ ಮುಕ್ತಿ ಪಡೆಯುವುದು? ನೋಡಿ, ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ. ಕೆಲವು ತಪ್ಪುಗಳು ನಿಮ್ಮದೇ ಆಗಿವೆ. ಹೌದು ಸ್ನೇಹಿತರೆ, ನಿಮ್ಮದೇ ಕೆಲವು ತಪ್ಪುಗಳ ಕಾರಣದಿಂದ ಈ ಶತ್ರು ಇಂದು ಇಷ್ಟೊಂದು ಬಲಿಷ್ಠನಾಗಿದ್ದಾಳೆ. ಈ ಶತ್ರುವಿಗೆ ನೀವೇ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ್ದೀರಿ. ಇದರ ಪರಿಣಾಮವಾಗಿ ಈ ಶತ್ರು ನಿಮ್ಮ ಮನೆಯ ಬಾಗಿಲವರೆಗೂ ಬಂದು ಹೊಸ್ತಿಲಲ್ಲಿ ಮಾಟಮಂತ್ರ ಮಾಡಿದ್ದಾನೆ. ನೋಡಿ, ಶತ್ರುಗಳು ನಿಮ್ಮನ್ನು ನಾಶ ಮಾಡಲು ಯಾವುದೇ ಮಟ್ಟಕ್ಕಾದರೂ ಇಳಿಯಬಹುದು, ಎಲ್ಲ ಗಡಿಗಳನ್ನು ಮೀರಬಹುದು. ಇವರ ಏಕೈಕ ಉದ್ದೇಶ ನಿಮಗೆ ತೊಂದರೆ ಕೊಡುವುದು ಮತ್ತು ನಿಮ್ಮನ್ನು ಮಣ್ಣು ಪಾಲು ಮಾಡುವುದಾಗಿದೆ. ನಿಮಗೆ ರಕ್ತದ ಕಣ್ಣೀರು ಬರಿಸುವುದೇ ಇವರ ಗುರಿ. ಶತ್ರುಗಳು ತಮ್ಮ ಸಂಚಿನಲ್ಲಿ ಯಶಸ್ವಿಯಾದಾಗ ಅವರಿಗೆ ತುಂಬಾ ಸಂತೋಷವಾಗುತ್ತದೆ. ನೀವು ತೊಂದರೆಯಲ್ಲಿದ್ದಾಗ, ನಿಮ್ಮ ಕುಟುಂಬ ಕಷ್ಟದಲ್ಲಿದ್ದಾಗ ಈ ಶತ್ರು ಮನಸ್ಸಿನಲ್ಲಿ ತುಂಬಾ ಸಂತೋಷ ಪಡುತ್ತಾನೆ, ಏಕೆಂದರೆ ನೀವು ಕಷ್ಟದಲ್ಲಿದ್ದೀರಿ. ಆದರೆ ನಿಮ್ಮ ತಪ್ಪು ಏನೆಂದರೆ ನೀವು ತುಂಬಾ ಪ್ರದರ್ಶನ ಮಾಡುತ್ತಿದ್ದೀರಿ. ಪ್ರದರ್ಶನ ಮಾಡಬೇಕು, ಆದರೆ ಇಷ್ಟೊಂದು ಮಾಡಬಾರದು. ಕೆಟ್ಟ ದೃಷ್ಟಿ ಎಂಬುದು ಅತ್ಯಂತ ಅಪಾಯಕಾರಿ ಎಂಬುದು ನಿಮಗೆ ತಿಳಿದಿಲ್ಲ. ಯಾವುದೇ ಶತ್ರುವಿನ ಕೆಟ್ಟ ದೃಷ್ಟಿ ಒಬ್ಬ ವ್ಯಕ್ತಿಯ ಮೇಲೆ ಬಿದ್ದರೆ ಚೆನ್ನಾಗಿ ನಗುತ್ತಾ ಆಡುತ್ತಿದ್ದ ವ್ಯಕ್ತಿಯು ರೋಗಿಯಾಗುತ್ತಾನೆ. ಕೆಲವೊಮ್ಮೆ ವ್ಯಕ್ತಿ ಎಷ್ಟು ಅಸಹಾಯಕನಾಗುತ್ತಾನೆ ಎಂದರೆ ಅವನು ಸಾವನ್ನಪ್ಪುತ್ತಾನೆ. ಈ ಶತ್ರುವಿನ ಕೆಟ್ಟ ದೃಷ್ಟಿ ಒಂದು ಸುಖಿ ಕುಟುಂಬದ ಮೇಲೆ ಬಿದ್ದರೆ ಆ ಕುಟುಂಬವೇ ಮಣ್ಣು ಪಾಲಾಗುತ್ತದೆ ಮತ್ತು ಒಂದಾದ ಮೇಲೊಂದರಂತೆ ಸಾವುಗಳು ಸಂಭವಿಸುತ್ತವೆ. ಜನರ ದೃಷ್ಟಿ ಅತ್ಯಂತ ಅಪಾಯಕಾರಿಯಾಗಿರುತ್ತದೆ. ಇದರ ಕೆಟ್ಟ ದೃಷ್ಟಿ ಎಷ್ಟು ಕರಾಳವಾಗಿರುತ್ತದೆ ಎಂದರೆ ಅದು ತಲೆಮಾರುಗಳನ್ನು ನಾಶ ಮಾಡುತ್ತದೆ. ಇತ್ತೀಚಿನ ದಿನಗಳಲ್ಲಿ ಒಂದು ಪದ್ಧತಿ ನಡೆದುಕೊಂಡು ಬರುತ್ತಿದೆ. ಅದೇನೆಂದರೆ, ಯಾವುದಾದರೂ ಹೋಟೆಲ್ಗೆ ಊಟ ಮಾಡಲು ಹೋದರೆ ಊಟ ಮಾಡುವ ಮುನ್ನ ಆಹಾರದ ಚಿತ್ರವನ್ನು ತೆಗೆದು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಟೇಟಸ್ ಆಗಿ ಹಾಕುತ್ತಾರೆ ಮತ್ತು ಎಲ್ಲ ಬಂಧು ಬಳಗದವರಿಗೆ ತೋರಿಸುತ್ತಾರೆ. ನೆರೆಹೊರೆಯವರಿಗೆ ಫೋನ್ ಮೂಲಕ ತೋರಿಸುತ್ತಾರೆ. ನೋಡಿ, ನಾನು ಇಂದು ಈ ಹೋಟೆಲ್ಗೆ ಬಂದಿದ್ದೇನೆ ಮತ್ತು ಈ ಆಹಾರವನ್ನು ಸೇವಿಸಿದ್ದೇನೆ ಎಂದು ಹೇಳಿಕೊಳ್ಳುತ್ತಾರೆ. ನೋಡಿ ಸ್ನೇಹಿತರೆ, ನೀವು ಹೋಟೆಲ್ಗೆ ಹೋಗಿರುವುದು ಒಳ್ಳೆಯದೇ, ನೀವು ಊಟ ಮಾಡಿರುವುದು ಒಳ್ಳೆಯದೇ. ಆದರೆ ನಿಮ್ಮ ಫೋಟೋ ತೆಗೆದು ಹಾಕಿದಾಗ ಆ ಜನರು ಆ ಆಹಾರವನ್ನು ನೋಡುತ್ತಾರೆ. ನಿಮ್ಮ ಫೋಟೋವನ್ನು ನೋಡಿದಾಗ ಅವರ ಕೆಟ್ಟ ದೃಷ್ಟಿ ಆ ಆಹಾರದ ಮೇಲೂ ಬೀಳುತ್ತದೆ ಮತ್ತು ನಿಮ್ಮ ಮೇಲೂ ಬೀಳುತ್ತದೆ. ಆ ದೃಷ್ಟಿ ಎಷ್ಟು ಕೆಟ್ಟದಾಗಿರುತ್ತದೆ ಎಂದರೆ ನೀವು ತಿಂದ ಆಹಾರವು ನಿಮಗೆ ವಿಷದಂತೆ ಕೆಲಸ ಮಾಡುತ್ತೆ. ಬಂದಾಗ ಅನಾರೋಗ್ಯಕ್ಕೆ ಒಳಗಾಗುತ್ತೀರಿ ಮತ್ತು ಆ ದೃಷ್ಟಿ ಎಷ್ಟು ಕೆಟ್ಟದಾಗಿರುತ್ತದೆ ಎಂದರೆ ಅದರ ನಂತರ ನೀವು ಎಂದಿಗೂ ಹೋಟೆಲ್ಗೆ ಹೋಗಲು ಸಾಧ್ಯವಾಗದಂತೆ ರೋಗ ಪೀಡಿತರಾಗಬಹುದು. ಆದ್ದರಿಂದ ಎಂದಿಗೂ ಜನರಿಗೆ ನಿಮ್ಮ ಸಂತೋಷದ ಚಿತ್ರಗಳನ್ನು ತೋರಿಸಬೇಡಿ. ಈ ಸಂತೋಷವನ್ನು ಯಾವಾಗಲೂ ನೆನಪಿಡಿ. ಹಲವರಿಗೆ ತಮ್ಮ ಸಣ್ಣ ಮಕ್ಕಳ ವಿಡಿಯೋ ಮತ್ತು ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕುವ ಹವ್ಯಾಸವಿರುತ್ತದೆ. ಆ ಮಕ್ಕಳ ಮೇಲೆ ಅತ್ಯಂತ ಪರಿಣಾಮಕಾರಿ ಪರಿಣಾಮ ಬೀರುತ್ತದೆ. ಇಂದು ಆ ಮಗು ಆರೋಗ್ಯವಾಗಿರಬಹುದು, ಆದರೆ ಮುಂಬರುವ ಕೆಲವು ವರ್ಷಗಳಲ್ಲಿ ಆ ಮಗುವಿನ ನಡವಳಿಕೆ ತುಂಬಾ ಕೆಡಬಹುದು. ಯಾರಾದರೂ ನಿಮ್ಮ ಮಗುವಿನ ವಿಡಿಯೋ ಅಥವಾ ಫೋಟೋಗೆ ಕೆಟ್ಟ ದೃಷ್ಟಿ ಬೀರಿದರೆ ಅದು ಮಗುವಿಗೆ ಹಾನಿ ಮಾಡುತ್ತದೆ. ಮಗುವಿನ ಭವಿಷ್ಯವು ಅಪಾಯಕ್ಕೆ ಸಿಲುಕಬಹುದು ಮತ್ತು ಮುಂದಿನ ದಿನಗಳಲ್ಲಿ ಅವನ ನಡವಳಿಕೆಯು ಕೆಡಬಹುದು ಅಥವಾ ಅವನು ತುಂಬಾ ಹಠಮಾರಿಯಾಗಬಹುದು. ಸ್ನೇಹಿತರೆ, ಅವನು ಇಂಥ ತಂತ್ರಗಳನ್ನು ಮಾಡುತ್ತಾನೆ. ಅದನ್ನು ನಿಮಗೆ ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ. ಕೆಲವು ಮಕ್ಕಳು ತುಂಬಾ ಹಠ ಮಾಡುವುದು ನೀವು ನೋಡಿರಬಹುದು. ತುಂಬಾ ತುಂಟತನ ಮಾಡುವ ಮಕ್ಕಳಿಗೆ ಯಾವುದೇ ವಸ್ತು ಬೇಕೆಂದರೆ ಅದು ಬೇಕೇ ಬೇಕು ಮತ್ತು ಹಠ ಹಿಡಿಯುತ್ತಾರೆ ಮತ್ತು ಹಠ ಪೂರೈಸದಿದ್ದರೆ ತಮಗೆ ತಾವೇ ಗಾಯ ಮಾಡಿಕೊಳ್ಳುತ್ತಾರೆ. ಹೀಗಾಗಲು ಕಾರಣವೇನೆಂದರೆ ಅವರ ಮೇಲೆ ಯಾರೋ ಕೆಟ್ಟ ಮಹಿಳೆ ಅಥವಾ ಕೆಟ್ಟ ಪುರುಷನ ದೃಷ್ಟಿ ಬಿದ್ದಿರುತ್ತದೆ. ಆದ್ದರಿಂದ ಹಾಗೆ ಮಾಡಬೇಡಿ. ನಿಮ್ಮ ಅಡಗಿರುವ ಶತ್ರು ಯಾರಿದ್ದಾರೋ ಅವರು ಇದೇ ವಿಷಯದ ಲಾಭವನ್ನು ಪಡೆದುಕೊಳ್ಳುತ್ತಾರೆ. ನೀವು ಬಹಿರಂಗವಾಗಿ ನಿಮ್ಮ ಚಿತ್ರಗಳನ್ನು ಎಲ್ಲೆಂದರಲ್ಲಿ ಹಾಕುತ್ತೀರಿ ಮತ್ತು ಈ ಜನರು ನಿಮ್ಮ ಚಿತ್ರಗಳ ಮೇಲೆ ಅಥವಾ ನಿಮ್ಮ ಮಕ್ಕಳ ಚಿತ್ರಗಳ ಮೇಲೆ ತಂತ್ರ ಮಂತ್ರಗಳನ್ನು ಮಾಡಿಸಿ ಬಿಡುತ್ತಾರೆ. ಇದರಿಂದ ನಿಮ್ಮ ಸಂತೋಷಗಳು ಕೂಡ ದೂರವಾಗಿ ಬಿಡುತ್ತವೆ. ಆದ್ದರಿಂದ ನಿಮ್ಮ ಸಂತೋಷಗಳನ್ನು ಮರೆಮಾಡಿ ನಾನು ಎಲ್ಲೋ ಪ್ರವಾಸಕ್ಕೆ ಹೋಗುತ್ತಿದ್ದೇನೆ ಎಂದು ಮೊದಲೇ ಎಲ್ಲರಿಗೂ ಡಂಗುರ ಸಾರಿದರೆ ಅದರಿಂದ ಏನು ಪ್ರಯೋಜನವಾಗುತ್ತದೆ? ಜನರಿಗೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರುವುದು ಇಷ್ಟವಿರುವುದಿಲ್ಲ. ನೀವು ಯಾರದೋ ಚಿತ್ರವನ್ನು ನೋಡಿದಾಗ ಅವರು ತುಂಬಾ ಸಂತೋಷದಿಂದ ಎಲ್ಲೋ ತಿರುಗಾಡುತ್ತಿದ್ದಾರೆ ಎಂದರೆ ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತದೆ?
ಎಂದು ನನಗೊಮ್ಮೆ ಹೇಳಿ. ನೀವೇ ಯೋಚಿಸಿ, ನಿಮ್ಮ ನೆರೆಹೊರೆಯವರು ಎಲ್ಲೋ ಪ್ರವಾಸಕ್ಕೆ ಹೋಗಿದ್ದಾರೆ ಮತ್ತು ನೀವು ಅವರ ಚಿತ್ರಗಳನ್ನು ನೋಡಿದಾಗ ನಿಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಬರುತ್ತದೆ? ಅವರು ಎಷ್ಟು ಚೆನ್ನಾಗಿ ತಿರುಗಾಡುತ್ತಿದ್ದಾರೆ, ಎಷ್ಟು ಒಳ್ಳೆಯ ಜಾಗಕ್ಕೆ ಹೋಗಿದ್ದಾರೆ, ಎಷ್ಟು ಒಳ್ಳೆಯ ಆಹಾರವನ್ನು ಸೇವಿಸುತ್ತಿದ್ದಾರೆ ಎಂದು ನೀವು ಯೋಚಿಸುತ್ತೀರಿ. ನಿಮ್ಮ ಕಣ್ಣುಗಳಲ್ಲಿ ಆ ಸಂತೋಷಗಳು ಕಾಣಿಸಬಹುದು, ಆದರೆ ಕೆಲವು ಬಾರಿ ನಿಮ್ಮ ದೃಷ್ಟಿ ಅಥವಾ ಬೇರೆಯವರ ದೃಷ್ಟಿ ಕೆಟ್ಟದಾಗಿರುತ್ತದೆ. ಆ ಕೆಟ್ಟ ದೃಷ್ಟಿಯ ಪ್ರಭಾವವು ಆ ವ್ಯಕ್ತಿಯ ಮೇಲೆ ಬೀಳುತ್ತದೆ. ಆದ್ದರಿಂದ ಯಾವಾಗಲೂ ನಗುತ್ತಾ ಆಟವಾಡುತ್ತಾ ಇರುವ ಚಿತ್ರಗಳನ್ನು ಹಂಚಿಕೊಳ್ಳುವಾಗ ಜಾಗರೂಕರಾಗಿರಿ. ಈ ಶತ್ರು ಬೇರೆ ಯಾರೂ ಅಲ್ಲ, ನಿಮ್ಮ ಸ್ವಂತ ಜನರೇ ಆಗಿರುತ್ತಾರೆ. ಈ ಶತ್ರು ನಿಮಗೆ ಅತ್ಯಂತ ಪ್ರಿಯರಾದವರೇ ಆಗಿರುತ್ತಾರೆ. ಹೌದು ಸ್ನೇಹಿತರೆ, ಈ ಶತ್ರು ಯಾವುದೋ ನೆಪದಲ್ಲಿ ನಿಮ್ಮ ಮನೆಗೆ ಬರುತ್ತಾನೆ ಮತ್ತು ನಿಮ್ಮ ಮನೆಯಲ್ಲಿ ತಂತ್ರ ಮಂತ್ರ ಅಥವಾ ಮಾಟ ಮಂತ್ರಗಳನ್ನು ಮಾಡಿ ಹೊರಟು ಹೋಗುತ್ತಾನೆ. ಇದರ ಬಗ್ಗೆ ನಿಮಗೆ ಸುಳಿವು ಕೂಡ ಸಿಗುವುದಿಲ್ಲ, ಏಕೆಂದರೆ ನೀವು ಯಾರನ್ನಾದರೂ ನಂಬಿದರೆ ಕಣ್ಣು ಮುಚ್ಚಿ ನಂಬುತ್ತೀರಿ. ನೀವು ಯಾರೊಂದಿಗಾದರೂ ಸಂಬಂಧವನ್ನು ಬೆಳೆಸಿದರೆ ಕಣ್ಣು ಮುಚ್ಚಿ ನಿಭಾಯಿಸುತ್ತೀರಿ. ಒಂದು ವೇಳೆ ನಾನು ನಿಮ್ಮ ಯಾವುದೇ ಸಂಬಂಧಿಕರ ಅಸಲಿ ಎತ್ತನ್ನು ನಿಮ್ಮ ಮುಂದೆ ಬಯಲು ಮಾಡಿದರೆ ನೀವು ಇಲ್ಲ, ಹಾಗೆ ಆಗಲು ಸಾಧ್ಯವಿಲ್ಲ ಎಂದು ಹೇಳುತ್ತೀರಿ. ಅವರು ನನ್ನ ಅತ್ಯಂತ ಒಳ್ಳೆಯ ಸಂಬಂಧಿಕರು, ಅವರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಎಂದು ನೀವು ಹೇಳುತ್ತೀರಿ ಮತ್ತು ನೀವು ನನ್ನ ಮಾತನ್ನು ನಂಬುವುದೇ ಇಲ್ಲ, ಏಕೆಂದರೆ ನೀವು ಕಣ್ಣು ಮುಚ್ಚಿ ಜನರ ಮೇಲೆ ಭರವಸೆ ಇಡುತ್ತೀರಿ. ಅವರು ನಿಮ್ಮ ಬಗ್ಗೆ ಎಷ್ಟೇ ಕೆಟ್ಟದಾಗಿ ಯೋಚಿಸಿದರೂ ಅಥವಾ ನಿಮಗೆ ಎಷ್ಟೇ ತೊಂದರೆ ಕೊಟ್ಟರೂ ಅಥವಾ ನಿಮ್ಮೊಂದಿಗೆ ಎಷ್ಟೇ ತಪ್ಪು ಮಾಡಿದರೂ ಅದು ನಿಮಗೆ ಕಾಣಿಸುವುದೇ ಇಲ್ಲ. ನೀವು ಈ ಅಭ್ಯಾಸವನ್ನು ಬದಲಾಯಿಸಿಕೊಳ್ಳಬೇಕಾಗುತ್ತದೆ. ನೋಡಿ, ನಾವು ನೋಡುವುದೆಲ್ಲವೂ ನಿಜವಾಗಿರುವುದಿಲ್ಲ. ನಮ್ಮೊಂದಿಗೆ ಒಳ್ಳೆಯವರಂತೆ ನಟಿಸುವವರು ಯಾವಾಗಲೂ ನಿಜವಾಗಿರುವುದಿಲ್ಲ. ನಿಮ್ಮ ಅತ್ಯಂತ ಆಪ್ತ ಸ್ನೇಹಿತ ಯಾವಾಗಲೂ ನಿಮ್ಮೊಂದಿಗೆ ಒಳ್ಳೆಯ ಮಾತುಗಳನ್ನೇ ಆಡುತ್ತಾ ನಿಮ್ಮ ಒಳ್ಳೆಯದನ್ನೇ ಬಯಸುತ್ತಾನೆ ಎಂದು ನಿಮಗೆ ಅನಿಸಬಹುದು. ಇವನೇ ನನ್ನ ನಿಜವಾದ ಸ್ನೇಹಿತ ಎಂದು ನೀವು ಭಾವಿಸುತ್ತೀರಿ, ಆದರೆ ಅದು ನಿಜವಾಗಿರಬೇಕೆಂಬುದೇನೂ ಇಲ್ಲ. ಇಂಥ ವಿಷಯಗಳಲ್ಲಿ ಮನಸ್ಸಿನಲ್ಲಿ ಅಸೂಯೆ ಮತ್ತು ಶತ್ರುತ್ವ ಹುಟ್ಟಿಕೊಳ್ಳುತ್ತದೆ. ಅದನ್ನು ನೀವು ಊಹಿಸಲು ಸಹ ಸಾಧ್ಯವಿಲ್ಲ, ಏಕೆಂದರೆ ನೀವು ಮುಗ್ಧರಾಗಿದ್ದೀರಿ. ಆದರೆ ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರೂ ನಿಮ್ಮಂತೆ ಇರುವುದಿಲ್ಲ. ಈ ಪ್ರಪಂಚವು ತುಂಬ ಕೆಟ್ಟದಾಗಿದೆ. ಆದ್ದರಿಂದ ಯಾರ ಮೇಲೆಯೂ ಕಣ್ಣು ಮುಚ್ಚಿ ಭರವಸೆ ಇಡಬೇಡಿ. ಅವರು ನಿಮ್ಮ ಸ್ನೇಹಿತರಾಗಿರಲಿ, ನಿಮ್ಮ ಸ್ವಂತ ಸಹೋದರನಾಗಿರಲಿ, ಸ್ವಂತ ಸಹೋದರಿಯಾಗಿರಲಿ ಅಥವಾ ನೆರೆಹೊರೆಯವರಾಗಿರಲಿ, ಸಂಬಂಧವು ಎಷ್ಟೇ ಹತ್ತಿರವಾಗಿರಲಿ ಅಥವಾ ರಕ್ತ ಸಂಬಂಧವೇ ಆಗಿರಲಿ, ಯಾರನ್ನೂ ಕಣ್ಣು ಮುಚ್ಚಿ ನಂಬಲು ಸಾಧ್ಯವಿಲ್ಲ. ಅಂದರೆ ಇದು ಕಲಿಯುಗವಾಗಿದೆ. ಇಲ್ಲಿ ಜನರು ಸಣ್ಣ ಪುಟ್ಟ ವಿಷಯಗಳಿಗಾಗಿ ಜಗಳವಾಡುತ್ತಾರೆ. ಹಾಗಿರುವಾಗ ಬೇರೇನೋ ಮಾತನಾಡಲು ಸಾಧ್ಯ? ನೋಡಿ, ಕಣ್ಣಿಗೆ ಕಾಣುವುದೆಲ್ಲವೂ ನಿಜವಾಗಿರುವುದಿಲ್ಲ. ಆದ್ದರಿಂದ ಪ್ರತಿಯೊಬ್ಬರನ್ನು ನಂಬುವುದನ್ನು ನಿಲ್ಲಿಸಿ. ನಿಮ್ಮ ಮನೆಗೆ ದಿನನಿತ್ಯ ಬರುವ ಅಥವಾ ವಾರದಲ್ಲಿ 2 ಬಾರಿ ಬರುವ ಸಂಬಂಧಿಕರ ಮೇಲೆ ನಿಗಾ ಇಡಲು ಪ್ರಾರಂಭಿಸಿ. ಅವರು ಯಾವುದೋ ನೆಪದಲ್ಲಿ ನಿಮ್ಮ ಮನೆಗೆ ಬಂದು ಮನೆಯ ಹೊಸ್ತಿಲ ಮೇಲೆ ಅಥವಾ ಮನೆಯೊಳಗೆ ಮಾಟ ಮಂತ್ರಗಳನ್ನು ಮಾಡುತ್ತಿದ್ದಾರೆ ಎಂಬುದನ್ನು ಯಾವಾಗಲೂ ಗಮನಿಸಿ. ನಿಮ್ಮ ಸಣ್ಣ ಮಕ್ಕಳಿಗೆ ಸುತ್ತಮುತ್ತಲಿನವರ ಮನೆಗೆ ಹೋಗುವ ಅಭ್ಯಾಸವಿರುತ್ತದೆ. ನಿಮ್ಮ ಮಕ್ಕಳಿಗೆ ತಿಳಿ ಹೇಳಿ. ಯಾವುದೇ ನೆರೆಹೊರೆಯವರು ಅಥವಾ ಪರಿಚಯಸ್ಥರು ತಿನ್ನಲು ಏನಾದರೂ ಕೊಟ್ಟರೆ ಅದನ್ನು ತಿನ್ನಬಾರದು ಎಂದು ಬಲವಾಗಿ ಹೇಳಿ, ಏಕೆಂದರೆ ಅವರುಗಳು ಮೊದಲು ನಿಮ್ಮ ಮಕ್ಕಳನ್ನೇ ಗುರಿಯಾಗಿಸಿಕೊಳ್ಳುತ್ತಾರೆ. ನಿಮಗೆ ಇದರ ಸುಳಿವು ಕೂಡ ಸಿಗುವುದಿಲ್ಲ ಮತ್ತು ನಿಮ್ಮ ಮಗು ನೆರೆಹೊರೆಯವರ ಮನೆಗೆ ಹೋಗಿ ಏನನ್ನಾದರೂ ತಿನ್ನಬಹುದು. ಅವರು ಮಾಟ ಮಂತ್ರ ಮಾಡಿದ ಯಾವುದೇ ವಸ್ತು ಮಗುವಿಗೆ ತಿನ್ನಿಸಬಹುದು. ಇದರಿಂದ ನಿಮ್ಮ ಮಗು ಮಾಟ ಮಂತ್ರದ ಪ್ರಭಾವಕ್ಕೆ ಒಳಗಾಗಬಹುದು ಅಥವಾ ಯಾರದೋ ವಶೀಕರಣಕ್ಕೆ ಒಳಗಾಗಬಹುದು. ಕೆಲವು ಮಕ್ಕಳು ಎಲ್ಲಿಂದರಲ್ಲಿ ಅಲೆದಾಡುತ್ತಾರೆ ಮತ್ತು ಅವರ ನಡವಳಿಕೆಯಲ್ಲಿ ಬೇಗನೆ ಬದಲಾವಣೆ ಬರುತ್ತದೆ. ಕೆಲವೊಮ್ಮೆ ಜನರು ಮಕ್ಕಳ ಮೇಲೆಯೂ ಮಾಟ ಮಂತ್ರಗಳನ್ನು ಮಾಡಿಸಿ ಏನನ್ನಾದರೂ ತಿನ್ನಿಸಿ ಬಿಡುತ್ತಾರೆ. ಇದರಿಂದ ಅವರ ಇಡೀ ತೊಂದರೆಗೆ ಸಿಲುಕುತ್ತದೆ. ಮಗು ಬೇಗನೆ ಕಾಯಿಲೆಗೆ ಒಳಗಾಗಬಹುದು ಅಥವಾ ತುಂಬಾ ಕೋಪ ಮಾಡಿಕೊಳ್ಳಲು ಪ್ರಾರಂಭಿಸಬಹುದು. ಮಗು ಎಷ್ಟೊಂದು ಕೋಪ ಮಾಡಲು ಕಾರಣವೇನೆಂದು ನೀವು ಎಂದಾದರೂ ತಿಳಿಯಲು ಪ್ರಯತ್ನಿಸಿದ್ದೀರಾ? ಖಂಡಿತ ಇಲ್ಲ. ಆದ್ದರಿಂದ ನಿಮ್ಮ ಮಗುವನ್ನು ನೆರೆಹೊರೆಯವರ ಮನೆಗೆ ಕಳುಹಿಸುವಾಗ ಅವರಿಗೆ ಸರಿಯಾಗಿ ತಿಳಿ ಹೇಳಿ. ನೆರೆಹೊರೆಯವರು ಅಥವಾ ಸಂಬಂಧಿಕರು ಏನಾದರೂ ತಿನ್ನಲು ಕೊಟ್ಟರೆ ಅದನ್ನು ತಿನ್ನಬಾರದು ಎಂಬುದನ್ನು ನೆನಪಿನಲ್ಲಿಡಿ. ವಿಷಯವೇನೆಂದರೆ, ನಿಮ್ಮ ನೆರೆಹೊರೆಯವರು ನಿಮ್ಮ ಮನೆಗೆ ಬಂದು ನಾನು ಇದನ್ನು ತಯಾರಿಸಿದ್ದೇನೆ ಎಂದು ತಿನ್ನಲು ನೀಡಿದರೆ ನಿಮಗೆ ಅವರ ಮೇಲೆ ನಂಬಿಕೆ ಇದ್ದರೆ ನೀವು ಅದನ್ನು ತಿನ್ನಬಹುದು, ಆದರೆ ಕುರುಡ ನಂಬಿಕೆ ಇರಬಾರದು. ನೆರೆಹೊರೆಯವರು ನಿಮಗೆ ಪದೇ ಪದೇ ಏನಾದರೂ ತಿನ್ನಲು ಕೊಡುತ್ತಿದ್ದರೆ ಅದನ್ನು ಖಂಡಿತವಾಗಿಯೂ ತಿನ್ನಬೇಡಿ. ನೆರೆಹೊರೆಯವರು ನಿಮ್ಮ ನಿಜವಾದ ಹಿತೈಷಿಯಾಗಿದ್ದಾರೆ ಮತ್ತು ಮನಸ್ಸಿನಿಂದ ಸಂಬಂಧವನ್ನು ನಿಭಾಯಿಸುತ್ತಿದ್ದಾರೆ ಎಂದೇನೂ ಇಲ್ಲ. ಕೆಲವೊಮ್ಮೆ ಅಸೂಯೆ ಕಾರಣದಿಂದ ಅಥವಾ ಸಣ್ಣ ಪುಟ್ಟ ಶತ್ರುತ್ವದ ಕಾರಣದಿಂದ ನೆರೆಹೊರೆಯವರು ನಿಮ್ಮ ಶತ್ರುಗಳಾಗಬಹುದು
ಮತ್ತು ಮಾಟಮಂತ್ರ ಮಾಡಿದ ವಸ್ತುಗಳನ್ನು ನಿಮಗೆ ತಿನ್ನಿಸಬಹುದು. ಈ ವಿಷಯವನ್ನು ನೆನಪಿನಲ್ಲಿಡಿ. ನಾನು ಆ ಶತ್ರುವಿನ ಹೆಸರನ್ನು ಹೇಳುತ್ತೇನೆ. ಶತ್ರುವಿನ ಹೆಸರು ದ, ಸಿ ಮತ್ತು ಆರ್ ಎಂಬ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಈಗ ನಾನು ನಿಮಗೆ ಒಂದು ಉಪಾಯವನ್ನು ಹೇಳುತ್ತೇನೆ. ಇದನ್ನು ನಿಮ್ಮ ಮನೆಯ ಹೊಸ್ತಿನಲ್ಲಿ ಮಾಡಿ. ನಂತರ ಯಾರೇ ನಿಮ್ಮ ಹೊಸ್ತಿಲಲ್ಲಿ ಮಾಟಮಂತ್ರ ಮಾಡಿದರೂ ಅದರ ಪ್ರಭಾವ ಬೀರುವುದಿಲ್ಲ. ತಕ್ಷಣವೇ ಹೋಗಿ ತೆಂಗಿನಕಾಯಿಯನ್ನು ಖರೀದಿಸಿ ತನ್ನಿ ಮತ್ತು ಅದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿರಿ. ನಂತರ ಆ ತೆಂಗಿನಕಾಯಿಯನ್ನು ಹನುಮಂತನ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಆಂಜನೇಯನ ಚರಣಗಳಲ್ಲಿ ಇಡಿ. ಸ್ವಲ್ಪ ಸಮಯದ ನಂತರ ಅದನ್ನು ಕೈಗೆ ತೆಗೆದುಕೊಂಡು ಹನುಮಂತನ ಮಂತ್ರವನ್ನು ಪಠಿಸಿ ನಂತರ ಕಾಯಿಯನ್ನು ಮನೆಗೆ ತೆಗೆದುಕೊಂಡು ಬಂದು ಪೂಜೆ ಮಾಡಿ ನಿಮ್ಮ ಮನೆಯ ದ್ವಾರ ಬಾಗಿಲಿಗೆ ಕಟ್ಟಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.